ಇಡೀ ರಾಜ್ಯದಲ್ಲಿ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಿರೋ ಸಚಿವರಲ್ಲಿ ನೀವೊಬ್ರು ಸರ್. ನಾನು ಅದನ್ನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಇದರಲ್ಲಿ ನಾನು ಯಾವುದೇ ಥರದ ಇದಿಲ್ಲ. ಅದ್ರ ಜೊತೆಯಲ್ಲಿ ಈ ರೈತ ಸಮುದಾಯ ಇಡೀ ದೇಶದ ದೊಡ್ಡ ಸಂಖ್ಯೆ ಸಮುದಾಯ ಇದು. ಈ ಸಮುದಾಯದ ಅಭ್ಯುದಯಕ್ಕೆ ಹಲವಾರು ಯೋಜನೆಗಳನ್ನ ಹಾಕಿ ಕನಿಷ್ಠ ಕಾಳಜಿ ಇಟ್ಕೊಂಡು ರೈತರ ಮನೆ ಬಾಗಿಲಿಗೆ ಹೋಗೋವಂಥದ್ದು, ಮಾರ್ಗದರ್ಶನ ಕೊಡುವಂಥದ್ದು ಈ ಕೆಲಸ ಮಾಡ್ತಾ ಇದ್ದೀರಿ. ಅದು ನಮ್ಮ ಸಮುದಾಯಕ್ಕೆ ಒಂದು ದೊಡ್ಡ ಸಂತೋಷ ತಂದಿದೆ. ಈ ಕಳೆದ ನನ್ನ ಕೃಷಿ ಅನುಭವನ ಹಂಚ್ಕೊಳ್ಳೋದಕ್ಕಾಗಿ ರೈತರಿಗೆ ಗೊತ್ತಾಗಲಿ ಅಂತೇಳಿ ಸುಭಾಷ್ ಪಾಳೇಕರ್ ಮತ್ತು ಪುಕೋಕ್ ಅವರು ಮತ್ತು ತೇಜಸ್ವಿ ಏನ್ ಕನಸ್ಕೊಂಡಿದ್ರು ಅದನ್ನ ಈಡೇರಿಸೋದಕ್ಕಾಗಿ ರೈತರಿಗೆ ಹೆಚ್ಚೆಚ್ಚು ಜನಕ್ಕೆ ಮುಟ್ಲಿ ಅಂತೇಳಿ ನೈಸರ್ಗಿಕ ಕೃಷಿ ಕಣ್ತೆರೆದು ನೋಡಿ ಅಂತೇಳಿ ಒಂದು ಪುಸ್ತಕನ ಬರೆದಿದ್ದೀನಿ. ಇದು 1 ವರ್ಷದಿಂದ ಸಾಕಷ್ಟು ಪ್ರಚಾರ ಆಗಿದೆ. ಇದನ್ನ ಅನುಸರಿಸೋದಕ್ಕೂ ರೈತರ ಮುಂದೆ ಬಂದು ಅನುಸರಿಸ್ತಾ ಇದ್ದಾರೆ. ಅದು ನನಗೊಂಥರ ಸಂತೋಷ ತಂದಿದೆ. ಚಂದ್ರಶೇಖರ್, ಏನಾಗುತ್ತೆ, ನಾನು ನಿಮ್ಮಂಗೆ ಒಬ್ಬ ರೈತ ಕುಟುಂಬ ಹೌದೌದು. ನಮ್ಮ ತಂದೆನೂ 100% ರೈತರು. ನಾನು ಬಹುಶಃ ಎಜುಕೇಶನ್ ಮುಗಿಸೋದ್ರೊಳಗಡೆ ಪೂರ್ಣ ಪ್ರಮಾಣದ ರೈತರಾಗಿ ಕೆಲಸ ಮಾಡ್ತಿದ್ದೆ. ಬಟ್ ನನಗೆ ಕೃಷಿನಲ್ಲೂ ಅಷ್ಟೇ, ಬಟ್ ಬೇರೆ ಆ್ಯಂಗಲಲ್ಲೂ ಸಂಪೂರ್ಣವಾಗಿ ರಾಜ್ಯ ಬದುಕು ಚೆನ್ನಾಗಬೇಕು, ರಾಜ್ಯ ಡೆವಲಪ್ ಆಗಬೇಕು ಅಂತ ಆಸೆ ಇದೆ. ಬಟ್ ನೋಡೋಣ ಎಲ್ಲಿಗಂಟ ಏನೇನು ಮಾಡ್ಲಿಕ್ಕೆ ಸಾಧ್ಯ ಆಯ್ತದೋ ನಮ್ಮ ಪಕ್ಷ, ನಮ್ಮ ಸರ್ಕಾರ ಜವಾಬ್ದಾರಿ ಕೊಟ್ಟೋದನ್ನ ನಿರ್ವಹಿಸೋಣ.